ಎಸ್ 14 ಕ್ಷೇತ್ರಗಳಲ್ಲೂ ಕೂಡ ಬಿರುಸಿನ ಮತದಾನ ಆಗ್ತಾ ಇದೆ. ಬಿರು ಬಿಸಿಲಿನ ನಡುವೆಯೂ ಕೂಡ ಮತದಾರರ ಉತ್ಸಾಹಕ್ಕೇನು ಕೊರತೆಯಾಗಿಲ್ಲ. ಸರತಿ ಸಾಲಲ್ಲಿ ನಿಂತು ಮತದಾನ ಮಾಡ್ತಾ ಇದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇದು ಇನ್ನಷ್ಟು ಜಾಸ್ತಿಯಾಗಲಿ ಉತ್ಸಾಹ ಅನ್ನುವಂತಹ ಆಶಯ. ವೃದ್ಧರು, ಗಣ್ಯರು, ಸಿನಿತಾರೆಯರು, ಸ್ವಾಮೀಜಿಗಳು, ರಾಜಕಾರಣಿಗಳು ಪ್ರತಿಯೊಬ್ಬರು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದು ಸುಮಾರು 22.34% ಅಂದ್ರೆ 11 ಗಂಟೆವರೆಗಿನ ಚಿತ್ರಣ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಅದನ್ನ ಗಮನಿಸ್ತಾ ಹೋದ್ರೆ 22% ವೋಟಿಂಗ್ ಆಗಿದೆ 14 ಕ್ಷೇತ್ರಗಳಲ್ಲಿ. ಬೆಳಗಿನಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧರು ಬಂದಿದ್ದಾರೆ. ವಿದೇಶದಿಂದಲೂ ಕೂಡ ಕೆಲವರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. 11 ಗಂಟೆಯವರೆಗಿನ ಮತದಾನ ಎಷ್ಟಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇರೋದು. ಅದಾದ್ಮೇಲೆ 2 ತಾಸು ವೋಟಿಂಗ್ ಆಗಿದೆ. ಆದ್ರೆ 11 ಗಂಟೆವರೆಗೆ ಎಷ್ಟು ವೋಟಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಅದರ ಪ್ರಕಾರ ನಾವು ಗಮನಿಸ್ತಾ ಹೋದ್ರೆ 22.34% ಆಗಿದೆ ಒಟ್ಟಾರೆ 14 ಕ್ಷೇತ್ರಗಳಲ್ಲಿ. ಬೆಂಗಳೂರು ಕೇಂದ್ರದಲ್ಲಿ 19.21%, ಬೆಂಗಳೂರು ಗ್ರಾಮಾಂತರದಲ್ಲಿ 20%, ಬೆಂಗಳೂರು ಉತ್ತರದಲ್ಲಿ 19.78%, ಬೆಂಗಳೂರು ದಕ್ಷಿಣದಲ್ಲಿ 19.81% ಆಗಿದೆ. ನಟ ಯಶ್ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೆಳಗಿನ ನಾವು ನೋಡ್ತಾ ಇದ್ದೀವಿ, ಸಿನಿತಾರೆಯರು ಅತ್ಯುತ್ಸಾಹದಿಂದ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ಮಾದರಿಯಾಗಿದ್ದಾರೆ, ಉತ್ಸಾಹವನ್ನ ತೋರ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಹಕ್ಕನ್ನ ಚಲಾಯಿಸಬೇಕಾಗಿದೆ. ಎಲ್ಲದರಲ್ಲೂ ಸಿನಿತಾರೆಯನ್ನ ಫಾಲೋ ಮಾಡ್ತಾರೆ ಅವರ ಅಭಿಮಾನಿಗಳು. ವೋಟಿಂಗ್ನಲ್ಲೂ ಕೂಡ ಫಾಲೋ ಮಾಡಲಿ ಅನ್ನುವಂಥದ್ದು ನಮ್ಮ ಮನವಿ. ಗಣ್ಯಾತಿ ಗಣ್ಯರ ಮತದಾನ ಬಿರುಸಿನಿಂದ ಸಾಕ್ತಾ ಇದೆ. ಬಿರು ಬಿಸಿಲಿನಲ್ಲೂ ಕೂಡ ಅತ್ಯುತ್ಸಾಹದಿಂದ ಬಂದು ಎಸ್ನ ಗಮನಿಸ್ತಾ ಇದ್ದೀವಿ. ನಟ ಸುದೀಪ್ ಪುತ್ರಿಯೊಂದಿಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಉಪೇಂದ್ರ, ತಾರಾ ಬೆಳಗಿನಿಂದಲೂ ಕೂಡ ಬಂದು ಸಿನಿತಾರೆಯರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಸಂಸದೆ ಸುಮಲತಾ ಅವರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ರಚಿತಾರಾಮ್ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ರಕ್ಷಿತಾ ಮತ್ತು ಪ್ರೇಮ್ ಹಕ್ಕನ್ನ ಚಲಾಯಿಸಿದ್ದಾರೆ. ಅಶ್ವಥ್ ನಾರಾಯಣ್ ತಮ್ಮ ಮತವನ್ನ ಚಲಾಯಿಸಿ, ಜೊತೆಗೆ ಶೋಭಾ ಕರದ್ಲಾಜೆ, ರಚಿತಾರಾಮ್ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಬಂದು ವೋಟ್ ಹಾಕಿ ಎನ್ನುವಂತಹ ಮನವಿ ಮಾಡಿದ್ರು ರಚಿತಾ. ರಾಜ್ಯಾದ್ಯಂತ ಬೆಳಿಗ್ಗೆ 11 ಗಂಟೆಯವರೆಗೆ 22.34% ಮತದಾನ ಆಗಿರೋದು. ಇನ್ನಷ್ಟು ಜಾಸ್ತಿ ಆಗಬೇಕು. ಅದರಲ್ಲೂ ಈ ಬಾರಿ ಬೆಂಗಳೂರಿಗರು ಸದಾ ಏನು ಆಪಾದನೆ ಇದೆ ವೋಟಿಂಗ್ ಜಾಸ್ತಿ ಆಗಲ್ಲ ಅಂತ, ಆ ದಾಖಲೆಯನ್ನ ಮೀರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನ ಚಲಾಯಿಸಬೇಕು ಅನ್ನುವಂಥದ್ದು ಆಶಯ. ರಾಜಕಾರಣಗಳಿಂದಲೂ ಕೂಡ ಬಿರುಸಿನ ಮತದಾನ ಆಗ್ತಾ ಇದೆ. ಶಾಸಕ ಮುನಿರತ್ನ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅಭ್ಯರ್ಥಿಗಳು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ರೇವಣ್ಣ ದಂಪತಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ನಟಿ ರಕ್ಷಿತಾ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪ್ರೇಮ್ ಮತವನ್ನ ಚಲಾಯಿಸಿರುವಂತದ್ದು. ಗಣ್ಯರಿಂದ ಮತದಾನ ಬಿರುಸಾಗಿ ಸಾಕ್ತಾ ಇದೆ. ಅಭ್ಯರ್ಥಿಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿ ಸಂಭ್ರಮಿಸ್ತಾ ಇದ್ದಾರೆ. ಸಂಸದೆ ಸುಮಲತಾ ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಬೆಳಿಗ್ಗೆ 11 ಗಂಟೆಯವರೆಗಿನ ಚಿತ್ರಣ ನೋಡಿದ್ರೆ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ವೋಟಿಂಗ್ ಆಗಿದೆ, 31%. ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮಾಧುಸ್ವಾಮಿ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ರಾಜಕಾರಣಿಗಳಿಂದಲೂ ಕೂಡ ಬಿರುಸಿನ ಮತದಾನ. ರಾಜಕಾರಣಿಗಳಿಂದ, ಸಿನಿತಾರೆಯರಿಂದ, ಸ್ವಾಮೀಜಿಗಳಿಂದ, ಕ್ರೀಡಾಪಟುಗಳಿಂದ ಮತ ಚಲಾವಣೆ ಬಿರುಸಾಗಿ ಸಾಕ್ತಾ ಇದೆ. ಯಶ್ ಮಾತನಾಡ್ತಾ ಇದ್ದಾರೆ. ರೆಡಿನಾ? ವೆಯ್ಟ್ ಒಂದು ನಿಮಿಷ. ಓಕೆನಾ ಸರ್? ಹೇಳಿ. ಇಲ್ಲ, ಅದು ಕರ್ತವ್ಯ ಅಲ್ವಾ, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಸ್ಫೂರ್ತಿ ಅಂತೇನಿಲ್ಲ, ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಅದು ನಾವು ಅಭ್ಯಾಸ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗಿಂದ ವೋಟ್ ಬಂದಿರುತ್ತೋ ನಿಮ್ಮ ಡಿಸಿಷನ್ಗಳು ನೀವು ತಗೋತಾ ಇರಬೇಕು. ಪ್ರತಿಯೊಂದರಲ್ಲೂ ನೀವೇನು ತಗೊಂಡಿದ್ರೆ ಡಿಸಿಷನ್ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ಮೆಚೂರ್ ಆಗ್ತದೆ.
ಈ ಬಾರಿ ಸರ್ ವೋಟಿಂಗ್ ಪರ್ಸೆಂಟ್ ಇಲ್ಲಿ ತನಕ ಆಗಿರೋ ಟಿಲ್ ಚೆನ್ನಾಗಿ ಆಗ್ತಾ ಇದೆ ಅಂತ ಸರಿ ಗುಡ್, ಒಳ್ಳೇದು. ವೋಟಿಂಗ್ ಜಾಸ್ತಿ ಆಗಬೇಕು, ಅವೇರ್ನೆಸ್ ಜಾಸ್ತಿ ಆಗಿದೆ ಅಂತ. ಐ ಥಿಂಕ್ ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದ ಬೆಲೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗದೆ. ಸೊ ಎಲ್ಲರೂ ಮಾಡಿದಷ್ಟು ಒಳ್ಳೇದು. ಸರ್ ಪ್ರತಿ ವರ್ಷ ಸರ್ ಈ ವರ್ಷನೂ ಹಿರಿಯರು ಫಸ್ಟ್ ಸಿಟಿಸನ್ಸ್ ಇರೋಂತ ಆ ಒಂದು ಕೇರು ಅಥವಾ ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಬೈ ಎಂಡ್ ಆಫ್ ದಿ ಡೇ ಅದ್ರ ಬಗ್ಗೆ ಮಾತಾಡ್ಬೋದು ಅನ್ಕೋತೀನಿ. ಲೋಕಸಭಾ ಎಲೆಕ್ಷನ್ ಯಶ್ ಅವರ ಕನಸಿನ ಭಾರತ ಹೇಗಿರಬೇಕು? ಏನು ಸಿಂಪಲ್, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು, ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ಕೆ ಬಿಡಬೇಕು, ಅಷ್ಟೇ ಅಲ್ವಾ ಗೌರ್ಮೆಂಟ್. ಇಲ್ಲಿ ತನಕದ್ದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಸರ್, ನಿಮ್ಗೆ ತೃಪ್ತಿ ಕೊಡಿ. ಕೆಲವು ಡಿಪಾರ್ಟ್ಮೆಂಟಲ್ ತೃಪ್ತಿ ಇರ್ಬೋದು, ಕೆಲವು ಇರಲ್ಲ. ಬಟ್ ಇನ್ ಟೋಟಲ್ ಭಾರತ ಏನು ಆಪರ್ಚುನಿಟಿ ಇದೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಡೆಮೋಕ್ರಟಿಕ್ಸಿಗೆ ಏನು ಇದು ಕಾಣಿಸ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ಇದೆ ದೇಶಕ್ಕೆ, ಒಳ್ಳೆ ಸಮಯ ಅನ್ಕೋತೀನಿ. ಯಂಗ್ಸ್ಟರ್ಸ್ ಪರ್ಸೆಂಟೇಜ್ ಎಲ್ಲ ನೋಡ್ತಾ ಇದ್ರೆ ಜಗತ್ತಲ್ಲಿ ಭಾರತ ಒಳ್ಳೆ ಸ್ಥಾನದಲ್ಲಿದೆ. ಇದನ್ನು ಉಪಯೋಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಚಿತ್ರರಂಗದ ವಿಚಾರವಾಗಿ. ಚಿತ್ರರಂಗದ ಏನಿದೆ ಇವತ್ತು ಏನು ಮಾತಾಡ್ತೀರಾ? ಡೆವಲಪ್ಮೆಂಟ್ ಆಫ್ ಇಂಡಿಯಾ. So how can I elaborate this? You need half an hour or 1 hour program maybe. Simple. The government should do what it is supposed to do, and it should let people do what they are doing instead of, I think interference should be less, or empowerment should be done. There are so many things I think as a citizen I expect. So let's see. I think they are telling me that it's better this time. I think let's hope for the best. I think by the end of the day, Camera. definitely everybody should vote, and I request each and everybody to come and vote. That's all. ಥ್ಯಾಂಕ್ ಯು ಸರ್. ಇವಾಗ ನೋಡಿ ಈ ಸಮಯ ಜನ ವೋಟ್ ಬಗ್ಗೆ ಮಾತಾಡೋಣ, ಡೈವರ್ಟ್ ಮಾಡ್ಬಿಡಿ. ಮಾತಾಡಿ, ಸಿಗ್ತೀನಿ, ಎಲ್ಲಿ ಹೋಗ್ತೀನಿ ನಾನು, ಇಲ್ಲೇ ಇರುತ್ತಾನೆ, ಮಾತಾಡೋಣ ಅವಾಗ. ಎಸ್, ಮತವನ್ನ ಚಲಾಯಿಸಿ ಬಂದು ಎಲ್ರಿಗೂ ಮತ ಚಲಾಯಿಸಿ ಎನ್ನುವಂಥ ಕರೆಯನ್ನ ಕೊಟ್ಟಿದ್ದಾರೆ ನಟ ಯಶ್. ರಾಜಕಾರಣಿಗಳಿಂದಲೂ ಕೂಡ ಮತದಾನ. ನಳಿನ್ ಕುಮಾರ್ ಕಟೀಲ್ ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮುನಿರತ್ನ ಅವರು ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ರಚಿತಾ ರಾಮ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ರೇವಣ್ಣ ದಂಪತಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಚಲಾವಣೆ ಮಾಡಬೇಕಾಗಿದೆ. ಅತಿ ಹೆಚ್ಚು ಯುವ ಮತದಾರರು ಅರ್ಹರಿದ್ದಾರೆ ಈ ಬಾರಿ. ಅವರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. 11 ಗಂಟೆವರೆಗೆ 22.34% ವೋಟಿಂಗ್ ಆಗಿರೋದು. ಏನು ಸಾಲದು, 80% ದಾಟಬೇಕು, ಅಷ್ಟು ದೊಡ್ಡ ಮಟ್ಟದಲ್ಲಿ ಮತದಾನ ಆಗಬೇಕು ಅನ್ನುವಂತಹ ಆಶಯ ಇದೆ. ಅದರಲ್ಲೂ ಗ್ರಾಮಾಂತರ ಭಾಗಕ್ಕಿಂತ ಸಿಟಿ ಭಾಗದಲ್ಲಿ ಜನ ಬಂದು ವೋಟ್ ಮಾಡಲ್ಲ ಅನ್ನುವಂತಹ ಆಪಾದನೆ ಇದೆ. ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿ ಎನ್ನುವಂತಹ ಕರೆಯನ್ನ ಗಣ್ಯರು ಕೊಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.